ಶರಣರ ಸಂತರ ವಚನ ಸಾಹಿತ್ಯದಲ್ಲಿ ವಿಶ್ವ ಭ್ರಾತೃತ್ವ ತುಂಬಿದೆ. ಅದು ವಿಶ್ವವ್ಯಾಪ್ತಿಯಾಗಿದ್ದು ಎಲ್ಲರೂ ನಮ್ಮವರು ಎನ್ನುವ ಸಾಮರಸ್ಯದ ಸಮಾನತೆಯ ತಿರುಳು ವಚನ ಸಾಹಿತ್ಯದಲ್ಲಿ ಅಡಗಿದೆ ಎಂದು ಅಖಿಲ ಭಾರತ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ನ ರಾಜ್ಯಾಧ್ಯಕ್ಷ ಎನ್ ತಿಮ್ಮಪ್ಪ ಹೇಳಿದರು. ಕೊಪ್ಪಳ ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ನ ನೂತನ ಜಿಲ್ಲಾ ಮತ್ತು ತಾಲೂಕು ಘಟಕಗಳ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ವಚನ ಸಾಹಿತ್ಯ ಎಲ್ಲ ಕಾಲಕ್ಕೂ ಒಪ್ಪುವ ಮತ್ತು ಎಲ್ಲ ಸಮುದಾಯವೂ ಒಪ್ಪುವ ಸಾಹಿತ್ಯವಾಗಿದೆ. ಬಸವಣ್ಣ, ಆಲಮ ಪ್ರಭುಗಳು ಸೇರಿದಂತೆ ಶರಣರ ವಚನಗಳು ಇಂದಿಗೂ ವಿಶ್ವವ್ಯಾಪಿ ಆವರಿಸಿಕೊಂಡಿವೆ ಮತ್ತು ದಾರಿದೀಪವಾಗಿವೆ. ವಚನ ಸಾಹಿತ್ಯ ಪರಿಷತ್ ಕೇವಲ 2 ವರ್ಷಗಳಲ್ಲಿ 28 ಜಿಲ್ಲೆ 176 ತಾಲೂಕಿನಲ್ಲಿ ಕಾರ್ಯಾರಂಭ ಮಾಡಿದೆ. 7 ವಚನ ಸಾಹಿತ್ಯ ಸಮ್ಮೇಳನ ನಡೆಸಲಾಗಿದೆ. ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಇನ್ನೂ ಎತ್ತರಕ್ಕೆ ಬೆಳೆಯಲು ಎಲ್ಲರ ಸಹಕಾರ ಅಗತ್ಯ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಪ್ರಮುಖರಿಗೆ ಕಾಯಕ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮೈನಳ್ಳಿ ಹಿರೇಮಠದ ಸಿದ್ದೇಶ್ವರ ಸ್ವಾಮೀಜಿಗಳು, ಹಿರಿಯ ಸಾಹಿತಿ ಡಾಕ್ಟರ್ ಮಹಾಂತೇಶ್ ಮಲ್ಲನಗೌಡರ್, ಹಿರಿಯ ಸಾಹಿತಿ ಮಾಚಿ ಕೃಷ್ಣ, ಗೌರವ ಅಧ್ಯಕ್ಷ ನಾಗರಾಜ್ ದಂಡೋತಿ, ಹಿರಿಯ ಪತ್ರಕರ್ತ, ಚಲನಚಿತ್ರ ನಿರ್ದೇಶಕ ರಮೇಶ್ ಸುರ್ವೆ, ವಿಜಯಪುರ ಜಿಲ್ಲಾ ವಚನ ಪರಿಷತ್ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಬೀದರಕುಂದಿ, ಗದಗ ಜಿಲ್ಲಾ ಅಧ್ಯಕ್ಷ ರಾಜೇಂದ್ರ ಗಡಾದ್, ಮಹೇಶ್ ಸುರ್ವೆ, ವಿಜಯ್ ಕುಮಾರ್ ಕವಲೂರು, ತಾಲೂಕು ಅಧ್ಯಕ್ಷ ಮೈಲಾರಪ್ಪ ಉಂಕಿ, ಶಿವಬಸಪ್ಪ ಮಸ್ಕಿ, ಸುರೇಶ್ ಕುಂಬಾರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಚನ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತು ಕೇವಲ 2 ವರ್ಷದಲ್ಲಿ 28 ತಾಲೂಕು, 28 ಜಿಲ್ಲೆ, 176 ತಾಲೂಕಿನಲ್ಲಿ ಕಾರ್ಯಾರಂಭ ಮಾಡಿದೆ. ಸುಮಾರು 7 ವಚನ ಸಾಹಿತ್ಯ ಸಮ್ಮೇಳನ ನಡೆಸಿದ್ದೇವೆ. ಒಂದು ಸಮ್ಮೇಳನಕ್ಕೆ 15ರಿಂದ 25 ಲಕ್ಷ ಆಗಿದೆ. ನಾವು ಯಾರನ್ನೂ ಭಿಕ್ಷೆ ಬೇಡಿಲ್ಲ, ನನ್ನ ಓನ್ ರೊಕ್ಕದಲ್ಲಿ ಖರ್ಚು ಮಾಡಿದ್ದೀನಿ. ಖರ್ಚು ಮಾಡಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಅದು ಅಲ್ಲದೆ ನಮ್ಮ ಮನೆಗೆ ಗೋನಾಳವ್ರು ಬಂದರು. ನಾನು ರಾಜೇಂದ್ರ ಪ್ರಸಾದ್ ಅವರ ಗಡಾದವರ ಜೊತೆಯಲ್ಲಿ ನನಗೆ ಆಶ್ಚರ್ಯ ಆಯಿತು, ಏನು ಬಂದಿದ್ದಾರಲ್ಲ ಅಂತ ಕೂತ್ಕೊಂಡ್ವಿ. ಅವರು ಯಾವುದೋ ನನ್ನ ಜೀವನ ಚರಿತ್ರೆ ಒಂದು ಬುಕ್ ಬರೀತಾ ಇದ್ದಾರೆ. ಹಾಗೆ ನಾನು ಗೋನಾಳವರೇ, ನೀವು ದಯವಿಟ್ಟು ನಿಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ನನಗೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನೇ ಅವ್ನು ಬೇಡ್ಕೊಂಡೆ. ಅವರು ಮನಸ್ಫೂರ್ತಿಯಾಗಿ ಒಪ್ಪಿ ಇವತ್ತು ಈ ಕಾರ್ಯಕ್ರಮ ನೆರವೇರಿಸ್ಕೊಟ್ಟಿದ್ದಾರೆ ಮತ್ತು ಅವ್ರಿಗೆ ನಾನು ತುಂಬ ಋಣಿಯಾಗಿರ್ತೇನೆ. ಹಾಗೆ ತಾವೆಲ್ಲರೂ ಸಹಕಾರ ಕೊಡಬೇಕು. ಅವರು ಪ್ರತಿಯೊಂದು ಕ್ಷೇತ್ರದಲ್ಲಿ ಅವರು ತುಂಬ ಕಷ್ಟಪಡ್ತಾರೆ. ಅವರು ನಾನು ಯಾಕಂದರೆ ಇಲ್ಲೆಲ್ಲ ಕೆಲವು ಸಾಹಿತಿಗಳೆಲ್ಲ ಬಂದಿದ್ದಾರೆ. ಇಲ್ಲ ಒಳ್ಳೆಯ ಸಾಹಿತಿ, ಒಳ್ಳೆಯ ಇವರು ಬರಹಗಾರರು ಮತ್ತು ಸಂಘಟಕರು, ಅವ್ರನ್ನ ಉಪಯೋಗಿಸ್ಕೊಳ್ಳಿ ನೀವು ಅಂತ ಹೇಳಿದ್ರು. ಖಂಡಿತ ತಾವು ಯಾವಾಗ ಕರೆದ್ರು ನಾನು ಬರೋಕ್ಕೆ ರೆಡಿ ಇದ್ದೀನೋ. ವರದಿ ಈರಯ್ಯ ಕುರ್ತುಕೋಟಿ, ಕೊಪ್ಪಳ. ಮೀಡಿಯಾ ನೆಟ್ವರ್ಕ್.